ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನಿನ್ ಮಗಳು ಮಸಾಲಾ ಟೀ ಬೊಂಬಾಟಾಗಿ ಮಾಡ್ತಿದ್ದಾಳೆ ಅನ್ಸತ್ತೆ. ಘಮ ಘಮ ವಾಸನೆ ಬರ್ತಿದೆ. ಆಹಾ, ಟೀ ಸಖತ್ತಾಗಿದೆ. ಆಹಾ, ಸೂಪರ್ ಆಗಿದೆ. ನಾಲ್ಕು ಕಪ್ ಟೀ ಮಾಡಕ್ಕೆ ಇಷ್ಟೊದ್ ಬೇಕಾ? ವಾವ್, ಬೆಳ್ಬೆಳಿಗ್ಗೆ ಕಿಚನ್ ಇಂದ ಇಂಥ ಅದ್ಭುತವಾದ ವಾಸನೆ ಬರ್ತಿದ್ಯಲ್ಲ. ಅದಾ ನಿನ್ ತಂಗಿ ಟೀ ಮಾಡ್ತೀನಿ ಅಂತ ಹೋಗಿದ್ದಾಳೆ. ನೇಹ ಟೀನಾ? ಪ್ರಿಯಾ, ನಾವು ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಬರೋಣ. ಸ್ವಲ್ಪ ಮಟ್ಟಿಗೆ ನಿನ್ ಮೈಂಡು ಕೂಡ ಫ್ರೆಶ್ ಆಗುತ್ತೆ. ಬೇಡ ಪತಿರಾಯ್ರೆ, ನಾನಿವಾಗ ಎಲ್ಗೂ ಬರಲ್ಲ. ಟನ್ ಟೀ ರೆಡಿ. ಅಜ್ಜಿ ತಗೊಳ್ಳಿ. ಮಮ್ಮಿ ತಗೊಳ್ಳಿ ಅದ್ಕೆ. ಅದೇನು ಎಲ್ರೂ ಹಾಗೆ ಮುಖ ಮುಖ ನೋಡ್ಕೋತಿದ್ದೀರಾ? ಕುಡ್ದು ಟೇಸ್ಟ್ ಹೇಗಿದೆ ಅಂತ ಹೇಳಿ. ಗುಡ್ ನ್ಯೂಸ್. ಏನಾಗ್ರಜ? ಮತ್ತೆ ಹೊಸ ಟೆಂಡರ್ ಸಿಕ್ಕಿದೆ ಅನ್ಸುತ್ತೆ. ಅದೋ ವೇದಾಂತ್? ಟೆಂಡರ್ ಸಿಗೋದು ಅಷ್ಟೊಂದು ಎಕ್ಸೈಟಿಂಗ್ ವಿಷಯ ಅಲ್ಲ ಸರ್. ಅದು ಯಾವಾಗ ಬೇಕಾದ್ರೂ ಸಿಗ್ಬೋದು. ಆದ್ರೆ ಇದು ತುಂಬಾ ಇಂಪಾರ್ಟೆಂಟ್ ವಿಷಯ. ನಾನು ಹೇಳಿದ್ರೆ ನೀವೆಲ್ಲರೂ ಖುಷಿ ಆಗ್ತೀರಿ. ತೀರಾ ಎಳಿಬೇಡ ಅಗ್ರಜ, ಲ್ಯಾಗ್ ಆದ್ರೆ ಚೆನ್ನಾಗಿರಲ್ಲ. ಬೇಗ ಏನು ಅಂತ ಹೇಳ್ಬಿಡು. ಅದಿತಿ ನಿಶ್ಚಿತಾರ್ಥ ಡೇಟು ಫಿಕ್ಸ್ ಆಯ್ತು. ಏನ್ ಹೇಳ್ತಿದ್ಯಾ ಅಗ್ರಜ? ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆಯ್ತಾ? ವೇದಾಂತ್, ನೀನ್ ತಮಾಷೆ ಮಾಡ್ತಿಲ್ಲ ತಾನೆ? ಅಯ್ಯೋ, ಅದ್ರಲ್ಲಿ ತಮಾಷೆ ಮಾಡೋದೇನಿದೆ? ಹುಡುಗ ಫಿಕ್ಸ್ ಆಗಿದ್ದಾನೆ ಅಂದ್ಮೇಲೆ ನಿಶ್ಚಿತಾರ್ಥ ಡೇಟು ಫಿಕ್ಸ್ ಆಗಿರುತ್ತೆ. ಎಕ್ಸಾಕ್ಟ್ಲಿ ಸಾರ್ಥಕ್. ಬರೀ ನಿಶ್ಚಿತಾರ್ಥ ಅಷ್ಟೇ ಅಲ್ಲ, ನಾವೆಲ್ಲ ಮುಂದೆ ನಿಂತು ಮದುವೆ ಕೂಡ ಮಾಡ್ಕೊಡ್ಬೇಕು. ಡೋಂಟ್ ವರಿ ವೇದಾಂತ್, ಅದಿತಿನ ಮದ್ವೆ ಮಾಡಿ ಗಂಡನ ಮನೆಗೆ ಕಳ್ಸ್ಕೊಡೋವರೆಗೂ ನಾನ್ ನಿಮ್ ಜೊತೆ ಇರ್ತೀನಿ. ಹೌದು ಅಗ್ರಜ, ಅದಿತಿ ಮದುವೆನ ಹಬ್ಬ ತರ ಸೆಲೆಬ್ರೇಟ್ ಮಾಡ್ಬೇಕು. ಏನಂತ್ಯಾ? 100% ವಿಕ್ರಾಂತ್. ಇದೇ ಉತ್ಸಾಹ ಮದುವೆ ಮುಗಿಯೋ ತನಕ ಇರಬೇಕು. ನಾವೆಲ್ಲರೂ ಮುಂದೆ ನಿಂತು ಮದುವೆ ಮಾಡ್ಕೊಡ್ತೀನಿ ಅಂತ ಪರಿಯಮ್ಮನಿಗೆ ಮಾತು ಕೊಟ್ಟು ಬಂದಿದ್ದೀನಿ. ಮದ್ವೆಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅವ್ರು ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ನಮ್ಮೇಲಿರೋ ನಂಬಿಕೆ ಹೊರಟೋಗುತ್ತೆ. ಅದಕ್ಕೆ ಪ್ರತಿಯೊಂದು ವಿಚಾರದಲ್ಲೂ ನನಗೆ ನಿಮ್ ಸಪೋರ್ಟ್ ಬೇಕು. ನನ್ನ ಜೊತೆ ನಿಂತ್ಕೋತೀರಾ ತಾನೆ? ಅಯ್ಯೋ, ನಮ್ಮನೆ ಮದ್ವೆಲಿ ನಾವು ಜೊತೆಗೆ ನಿಂತ್ಕೊಳ್ದೆ ಇನ್ಯಾರು ನಿಂತ್ಕೊಳ್ತಾರೆ? ನೀವೇನು ತಲೆಗೆಡ್ಸ್ಕೊಬಿಡಿ, ನಾವೆಲ್ಲ ನೋಡ್ಕೊಳ್ತೀವಿ. ಡೋಂಟ್ ವರಿ ಅಗ್ರಜ, ಕೊನೆವರೆಗೂ ನಾವು ನಿನ್ ಜೊತೆ ನಿಂತ್ಕೊಂಡಿರ್ತೀವಿ. ಥ್ಯಾಂಕ್ಸ್ ವಿಕ್ರಾಂತ್. ಇನ್ಫ್ಯಾಕ್ಟ್ ನೀವೆಲ್ಲ ನನ್ನ ಜೊತೆ ನಿಂತ್ಕೊಳ್ತೀರಾ ಅಂತಾನೆ ನಾನು ಪರಿಯಮ್ಮನಿಗೆ ಮಾತು ಕೊಟ್ಟಿದ್ದೆ.
ಒಳ್ಳೆ ಕೆಲಸ ಮಾಡ್ತಿದ್ಯಾ ವೇದ. ಅದಿತಿ ಮದುವೆಗೆ ನನ್ನ ಸಪೋರ್ಟು ಇದೆ. ನಾನು ನಿಜತೆ ನಿಂತ್ಕೋತೀನಿ. ಥ್ಯಾಂಕ್ಸ್ ಅಮ್ಮ. ಅಮ್ಮ, ಹಾಗೆ ಇನ್ನೊಂದು ಮುಖ್ಯವಾದ ವಿಚಾರ ನಿಮ್ಗೆ ಹೇಳಬೇಕು. ಅದಿತಿ ಮದುವೆ ಅಷ್ಟು ಖರ್ಚನ್ನ ನಾನೇ ನೋಡ್ಕೊಳ್ಬೇಕು ಅನ್ಕೊಂಡಿದ್ದೀನಿ. ಆಲ್ರೆಡಿ ಅಮೂಲ್ಯ ಮದುವೆ, ಆರತಿ ಮದುವೆ ಮಾಡಿ ಅವರು ಸಾಕಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ. ಫಿನಾನ್ಷಿಯಲ್ ಪೊಸಿಷನ್ ಈಗಷ್ಟು ಚೆನ್ನಾಗಿಲ್ಲ. ನೀವುಗಳೇ ನಿಮ್ಮ ಕಣ್ಣಾರೆ ನೋಡಿದ್ದೀರ. ಮಂಜು ಅಪ್ಪ ಸೆಕ್ಯೂರಿಟಿ ಕೆಲಸ ಕೂಡ ಮಾಡೋದಕ್ಕೆ ಹಿಂಜರಿದಿಲ್ಲ. ಹೀಗಿರುವಾಗ ಅವ್ರಿಗೆ ಇನ್ನಷ್ಟು ಹೊರೆ ಹೊರಿಸೋದು ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ಅದಕ್ಕೆ ನೀವೆಲ್ಲ ನನ್ನ ಜೊತೆ ನಿಲ್ತಿರೋ ನಂಬಿಕೆಯಲ್ಲಿ ಇಡೀ ಮದುವೆ ಖರ್ಚು ನಾನೇ ನೋಡ್ಕೊಳ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ನೋಡ್ಚಿನ, ಅಲ್ಲಿಂದ ಬಿದ್ರೆ ಏನೂ ಆಗಲ್ಲ ನಿನ್ಗೆ. ಇಲ್ಲಿಂದ ಬಿದ್ರೆ ಸಾಯೋ ಚಾನ್ಸಸ್ ಜಾಸ್ತಿ ಇದೆ. ಕನ್ಫರ್ಮ್ ಡೆತ್. ರೆಡಿನಾ? 1, 2, 3. ಹೆದರ್ಕೊಂಬಿಟ್ಟಿಯಾ? ಹೆದರ್ಬೇಡ, ಏನೂ ಆಗಲ್ಲ. ಚಿನ್ನ, ಚಿಕ್ಕ ವಯಸ್ಸಲ್ಲಿ ಆಡ್ತಿದ್ವಿ ಗೊತ್ತಾ? ಅಪ್ಪಂಗೊಂದಾಟ, ಅಮ್ಮಂಗೊಂದಾಟ, ದೇವ್ರಿಗೊಂದಾಟ ಆಡ್ತಿದ್ವಿ. ಅಪ್ಪನ ಕೋಟ ಮುಗೀತು, ಅಮ್ಮನ ಕೋಟ ಮುಗೀತು. ಈಗ ದೇವ್ರ ಕೋಟ ಚಿನ್ನ. ಆಡೋಣ? ಡೈರೆಕ್ಟ್ ದೇವ್ರ ಹತ್ರ ಹೋಗು. ಅಯ್ಯೋ, ಇವ್ರು ಯಾಕೆ ಈ ತರ ಮಾಡ್ತಿದ್ದಾರೆ? ಮನೇಲಾಗಿದ್ದ ಅವಂತರಕ್ಕೆ ನನ್ನ ಸಾಯಿಸಕ್ಕೆ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದಾರಲ್ಲ. ಮೊದಲೇ ಗೊತ್ತಿದ್ರೆ ಹೇಗೋ ತಪ್ಪಿಸ್ಕೊತಾ ಇದ್ದೆ. ಅಯ್ಯೋ ದೇವ್ರೆ, ನಾನು ಏನ್ ಮಾಡ್ಲಿ ಈಗ? ನಾನೆಷ್ಟೇ ಕೆಟ್ಟವನಾಗಿದ್ರು ಒಳ್ಳೆ ತರ ಆಕ್ಟಿಂಗ್ ಮಾಡ್ತಾನೆ. ಆ ಮನುಷ್ಯಂಗೆ ಕೋಪ ಜಾಸ್ತಿ. ಯಾರ ಮೇಲಾದ್ರೂ ಕೋಪ ಬಂದ್ರೆ ಅವ್ರನ್ನ ಸೋಲ್ಸೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಾನ ಅವನು. ನಿಮ್ಮನ್ ಮದುವೆ ಆಗಿದ್ದ ರೀತಿನೇ ಅವತ್ತು ಮೋಸದಿಂದ ಅವನ ಹೆಂಡತಿನ ಕೊಲೆ ಮಾಡಿದ್ದು. ವಿಕ್ರಮ್ ಹೇಳಿದ್ದು ನಿಜ ಅನ್ಸ್ತಾ ಇದೆ. ನಾನು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಏಜೆ ಒಳ್ಳೆಯವರು ಅಂತ ನಂಬಿಟ್ಟೆ. ಆದ್ರೆ ಏಜೆ ನನ್ನ ಬಿಡಲ್ಲ. ನನ್ನ ಖಂಡಿತ ಸಾಯಿಸ್ತಾರೆ. ಅವ್ರು ನನ್ನ ಸಾಯಿಸ್ಬಿಟ್ರೆ ನನ್ನ ಆಸೆ, ನನ್ನ ಕನ್ಸುಗಳೆಲ್ಲ ಹೊಟ್ಟೋಗುತ್ತೆ. ನಾನಿನ್ನು ಅಪ್ಪ ಅಮ್ಮನ ನೋಡ್ಕೋಬೇಕು, ಚೆನ್ನಾಗಿ ನೋಡ್ಕೋಬೇಕು, ಚುಕ್ಕಿ ಮದ್ವೆ ಮಾಡ್ಬೇಕು. ನೀನ್ ತುಂಬಾ ನೆನಪಾಗ್ತಿದ್ಯಪ್ಪ. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಏಜೆ ನನ್ನ ಉಳ್ಸಲ್ಲ ಅಪ್ಪ. ನನ್ನ ಸಾಯಿ ನೀನ್ಯಾಕೆ ಹಾಗೆ ನೋಡ್ತಿದ್ಯಾ? ನನಗ್ ಗೊತ್ತು ನಿನಗೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಕ್ಕಾಗ್ತಿಲ್ಲ ಅಂತ. ಕೈಲಾಗ್ದಿರೋರೆ ನ್ಯಾಯದಾರಿ ಸತ್ಯದಾರಿ ಅಂತ ಅವ್ರಿಗವ್ರೆ ಮೋಸ ಮಾಡ್ಕೊಳ್ಳೋದು. ಪ್ಲೀಸ್ ರಾಜನಂದಿನಿ, ಹೀಗೆಲ್ಲ ಆಡ್ಕೋಬೇಡ. ನಾನು ಆಡ್ಕೋತಿಲ್ಲ, ನಿಜ ಹೇಳ್ತಿದ್ದೀನಿ. ನೋಡು, ಸತ್ಯ ಅದಲ್ಲ. ನಿನಗೆ ನನ್ನ ಮನ್ಸಲ್ಲಿ ಏನೆಲ್ಲ ಓಡ್ತಿದೆ ಅನ್ನೋ ಕಲ್ಪನೆನೂ ಇಲ್ಲ. ನನಗಿಲ್ವಾ? ಇರೋದ್ರಿಂದಾನೆ ನಿನ್ ಮುಂದೆ ಬಂದು ನಿಂತಿರೋದು. ಏನ್ ಗೊತ್ತು ನಿನಗೆ? ನನ್ನ ಹೊಟ್ಟೆಲಿ ಒಂದ್ ಜೀವ ಇದೆ. ಇದ್ರ ಬಗ್ಗೆ ನಾನು ಯಾರಿಗೂ ಹೇಳಿಲ್ಲ. ನನ್ನ ತಾಯಿ ಆಗ್ತಿದ್ದೀನಿ ಅನ್ನೋ ಖುಷಿಗಿಂತ ಭಯನೇ ಜಾಸ್ತಿ ಇದೆ ನನಗೆ. ನಾನು ಕೈಲಾಗ್ದಿರೋಳು ಸತ್ಯ ನ್ಯಾಯ ಅಂತ ನಾನು ಹೇಳ್ತಿಲ್ಲ ರಾಜನಂದಿನಿ. ನಾನು ಮೊದ್ಲಿಂದನೂ ಸತ್ಯನೇ ನಂಬ್ದವಳು. ಆದ್ರೆ ಈ ವಿಷಯನ ನೀನ್ ಆರ್ಯಂಗೇನಾದ್ರೂ ಹೇಳಿದ್ಯೋ ಅಲ್ಲಿಗೆಲ್ಲ ಮುಗೀತು. ಆಮೇಲೆ ಎಷ್ಟೇ ಪ್ರಯತ್ನ ಪಟ್ರು ನನ್ ಸಾವಿಗೆ
ನನ್ನ ಅಪ್ಪನ ಸಾವಿಗೆ ನ್ಯಾಯ ಕೊಡ್ಸೋದಕ್ಕಾಗಲ್ಲ. ಅದಾಗ್ದೆ ನನಗೆ ಶಾಂತಿ ಸಿಗಲ್ಲ. ನೀನ್ ಈ ಜಂಜಾಟದಿಂದ ಹೊರಗೆ ಬರ್ಬೇಕು ಅಂದ್ರೆ ನನ್ ಮರು ಹುಟ್ಟಿನ ಉದ್ದೇಶ ಈಡೇರ್ಲೇಬೇಕು. ಅದ್ ನನಗೂ ಬೇಕು. ನಾನು ಈ ಜಂಜಾಟದಿಂದ ಮೊದಲು ಆಚೆ ಬರ್ಬೇಕು. ಆಚೆ ಬರ್ಬೇಕು. ಆ ವಂಶದ ವಾರಸ್ದಾರನ ಜೊತೆ ನಿಮ್ ಮಗಳ ಮದುವೆ ನಡೆದ್ರೆ ನಿಮ್ ಮಗಳ ಪ್ರಾಣ ಹೋಗುತ್ತೆ. ಬಾತ್ರೂಮ್ ಅಲ್ಲಿ ಶವರ್ ಶಾಕ್ ಹೊಡಿತು. ತಾಯ್ತಾ ಇಲ್ಲ ಅಂತ ಜೈ ಬೈತಾ. ಬೇಡ ನಿತ್ಯ, ಈಗ್ಲೇ ಆ ತಾಯ್ತಾನ ನಿನ್ ಕತ್ತಿಂದ ತೆಗಿ. ಯಾಕೆ ಮಾಮ್? ತೆಗಿ ಅನ್ನಲ್ಲ, ತೆಗಿ. ಅದೇ ಯಾಕೆ? ಓ ನಿತ್ಯ, ಇವಳ ಮುಂದೆ ನಿಂಗೆ ಹೇಗ್ ಹೇಳಿ? ಮೇಡಮ್, ಅದು ಕತ್ತಲಿದ್ರೆ ಒಳ್ಳೇದೇ ಮೇಡಮ್. ಯಾವ ರೀತಿ ಕೇಡು ಬರೋದಿಲ್ಲ. ಆ ತಾಯ್ತಾನೆ ದೊಡ್ಡ ಕೇಡು. ಅದನ್ನ ಹೇಗ್ ಹೇಳಿ? ಅಂದ್ರೆ ಅದನ್ನ ಜೈ ನಿನಗ್ ಕಟ್ಟಿದಾನಲ್ಲ ಗಂಗಾ. ಒಬ್ರು ಕಟ್ಟಿದ್ನ ಇನ್ನೊಬ್ರು ಕಟ್ಕೋಬಾರ್ದು. ಅದಕ್ಕೆ ತೆಗಿ ಅಂತ ಹೇಳ್ತಿರೋದು. ಬೇಬಿ ಪ್ಲೀಸ್ ತೆಗಿ. ನೋ ಮಾಮ್, ಇದು ನನ್ ಕುತ್ತಿಗೆಲಿ ಇಲ್ದಿದ್ರೆ ಜೈನನ್ನ ಮನೇಲಿರೋಕೆ ಬಿಡಲ್ಲ ಅನ್ಸುತ್ತೆ. ಇದು ಲೈಸೆನ್ಸ್ ಮಾಮ್. ಅಲ್ವೇ, ಇಟ್ಸ್ ಅ ಲೈಸೆನ್ಸ್ ಟು ಕಿಲ್ ಯು. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಬೇಬಿ. ಯಾಕೆ ಹೇಳ್ತಿದ್ದೀನಿ ಅಂತ ಅರ್ಥ ಮಾಡ್ಕೋ. ಒಂದೇ ದಿನ ಇಷ್ಟೆಲ್ಲ ಆಯ್ತು ಅಂದ್ರೆ ಅದು ಮಾಮೂಲಿ ವಿಷಯ ಅಲ್ಲ. ಏನೋ ಕರ್ಸ್ ತರ ಅನಿಸ್ತಿದೆ. ಲೀವ್ ಇಟ್ ಮಾಮ್, ಏನ್ ಆಗಲ್ಲ ನಂಗೆ. ನಂಗೆ ಕೆಟ್ಟದ್ ಮಾಡೋದು ಏನಾದ್ರೂ ಇದೆ ಅಂದ್ರೆ ಅದು ಇವಳೆ. ಮೊದ್ಲು ಇವಳನ್ನ ಇಲ್ಲಿಂದ ಕರ್ಕೊಂಡು ಹೋಗು. ನಂಗೆ ಪೀಸ್ಫುಲ್ ಆಗಿರುತ್ತೆ. ಬೇಬಿ ಪ್ಲೀಸ್ ಮಾಮ್, ಮೊದ್ಲೇ ಬ್ಯಾಡ್ ಮೂಡಲ್ ಇದ್ದೀನಿ. ನಂಗೆ ಇರಿಟೇಟ್ ಮಾಡಬೇಡಿ. ನನ್ನ ಜೈ ಹತ್ರ ಬಿಟ್ಟು ನೀನು ಇವಳು ಮನೆಗೆ ಹೋಗಿ, ಓಕೆ? ಋಷಿ, ಯಾಕೆ ನಿಂತ್ಕೊಂಡಿದ್ಯಾ? ಬಾ ಕೂತ್ಕೋ. ಪರವಾಗಿಲ್ಲ. ಕಮಲಿ ಅವ್ರ ಅನಿಕಾ ಫೋನ್ ಮಾಡ್ತೀಯಣ? ಹಲೋ, ಹೇಳನಿಕಾ. ಅದು ಅಭಿ, ಡ್ಯಾಡ್ ಮತ್ತೆ ಮಿಸ್ ಆಗಿದ್ದಾರೆ. ಏನು? ಅಪ್ಪ ಮಿಸ್ ಆದ್ರ? ಏನ್ ಹೇಳ್ತಿದ್ಯಾ ನಿಕಾ? ಎಲ್ಲೋದ್ರು? ಅಲ್ಲ ನಿಕಾ, ಅಪ್ಪನ್ ನೋಡ್ಕೊಳಕ್ಕೆ ಅಂತಾನೆ ಒಬ್ರನ್ನ ಕೇರ್ ಟೇಕರ್ ಇಟ್ಟಿದ್ದಲ್ಲ, ಅವ್ರೆಲ್ಲೋದ್ರು? ಗೊತ್ತಿಲ್ಲ ಅಂಬಿ, ನಾವೆಲ್ಲರೂ ಅವ್ರನ್ನ ಚೆನ್ನಾಗಿ ನೋಡ್ಕೋತಿದ್ವಿ. ಅದ್ ಹೇಗ್ ಮಿಸ್ ಆದ್ರೋ ಏನೋ ನನ್ಗೆ ಗೊತ್ತಾಗ್ತಿಲ್ಲ. ನನ್ಗಂತೂ ತುಂಬಾ ಟೆನ್ಷನ್ ಆಗ್ತಿದೆ. ದಿಸ್ ಇಸ್ ಅ ಸೀರಿಯಸ್ ಪ್ರಾಬ್ಲಮ್ ಅಂಬಿ. ಅಪ್ಪ ಇನ್ನ ಈ ಸ್ಥಿತಿಗೆ ತಂದವಳೆ ನೀನು. ಅಪ್ಪ ಇನ್ನ ನೀನ್ ಚೆನ್ನಾಗಿ ನೋಡ್ಕೊಂತಿದ್ಯಾ? ಅದೇನೆಲ್ಲ ಸುಳ್ಳು ನಂಬಿಸ್ತಿದ್ಯಲ್ಲ. ಕೋಪ ಬಂದ್ರು ನಿನ್ನ ಬೈಯಕ್ಕಾಗಕ್ಕಿಲ್ಲ ಕಣೆ. ಯಾಕಂದ್ರೆ ನಾನೀಗ ಅಂಬಿ. ಹಲೋ ಅಂಬಿ, ಕೇಳಿಸ್ತಾ ಇದ್ಯಾ? ನಿಕಾ, ಕೇಳಿಸ್ತಿದೆ. ಅಲ್ಲ, ಅವ್ರು ಎಲ್ಲೋಗಿರ್ಬೋದು? ಎಲ್ಲೋಗಕ್ ಸಾಧ್ಯ? ನನಗ್ ಗೊತ್ತಿಲ್ಲ ಅಂಬಿ. ಅವ್ರು ಮಿಸ್ ಆಗ್ಬಾರ್ದು ಅಂತ ನಾವ್ ತುಂಬಾ ಕೇರ್ ತಗೊಂಡು ನೋಡ್ಕೋತಾ ಇದ್ವಿ. ಇನ್ ಕೇಸ್ ಅವ್ರು ಮಿಸ್ ಆದ್ರು ಈಸಿಯಾಗಿ ಕಂಡಿಡಿಯೋಕೆ ಅಂತ ಒಂದ್ ಇನ್ಬಿಲ್ಟ್ ಟ್ರ್ಯಾಕರ್ ಇರೋ ಸ್ಮಾರ್ಟ್ ವಾಚ್ ನ ಅವ್ರ ಕೈ ಕಟ್ಟಿದ್ವಿ. ಆ ವಾಚ್ನೇ ಅವರು ಅದ್ಯಾವ್ದೋ ಚಿಕ್ಕ ಹುಡುಗಿ ಕೊಟ್ಬಿಟ್ಟು ಹೋಗಿದ್ದಾರೆ. ನಂಗೆ ಯಾಕೋ ಅವ್ರು ಸರಿ ಹೋಗಿದ್ದಾರೆ ಅಂತ ಡೌಟ್ ಅಂಬಿ. ಸರಿ,
ಒಂದ್ ಕೆಲ್ಸ ಮಾಡ್ತೀನಿರು, ನಾನು ನಮ್ ಗ್ಯಾಂಗ್ ಅವ್ರಿಗೆಲ್ಲ ಹೇಳ್ತೀನಿ ಅವ್ರನ್ನ ಹುಡ್ಕೋದಕ್ಕೆ. ಒಂದ್ ಸ್ವಲ್ಪ ಹುಡುಕ್ಸ್ ನೋಡೋಣ. ಓಕೆ ಓಕೆ, ನಿಂಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ನಂಗೆ ಇಮಿಡಿಯೇಟ್ಲಿ ಕಾಲ್ ಮಾಡು. ಓಕೆ ಸರಿ ಅನಿಕಾ, ಆದಷ್ಟು ಬೇಗ ಹುಡುಕ್ಸೋ ವ್ಯವಸ್ಥೆ ಮಾಡಿಸ್ತೀನಿ. ಥ್ಯಾಂಕ್ ಯು. ನಿನ್ ಬಗ್ಗೆ ನನಗ್ ಗೊತ್ತಿಲ್ವಾ ಅನಿಕಾ? ನಿನ್ಗೆ ಅಪ್ಪಯ್ಯ ಕಾಣೆ ಆಗೋರೇನ ಚಿಂತೆಗಿಂತ ನಿನ್ ಗುಟ್ಟೆಲ್ಲ ಎಲ್ಲಿ ಬಯಲಾಯ್ತಾಯ್ತೋ ಅನ್ನೋ ಚಿಂತೆನೆ ಜಾಸ್ತಿ ಆಗಿರ್ತೈತೆ. ಈಗ ಅಂಬಿ ಜೊತೆ ಕ್ಲೋಸ್ ಆಗ್ಬೇಕು ಅಂತ ನಿನ್ ಕೆಲ್ಸದಾಗೆ ಅವಳನ್ನು ಸೇರ್ಸ್ಕತಿದ್ಯಾ. ನಡ್ಸು ಅದ್ 7 ದಿನ ಹಿಂಗ್ ನಾಟಕ ಮಾಡ್ತೀಯೋ, ನಾನು ಹಿಂಗೆ ನಾಟಕ ಮಾಡ್ತೀನಿ. ಏನೇ ಆದ್ರೂ ಅಪ್ಪ ಹಿಂಗೆ ಏನಾಗಕ್ಕೂ ನಾನ್ ಬಿಡಕ್ಕಿಲ್ಲ. ಮಾಮ್, ಅಂಬಿ ಅವಳ ಗ್ಯಾಂಗ್ ಹೇಳಿ ಹುಡುಕ್ಸ್ತಾಳಂತೆ, ನಾವು ಹುಡ್ಕೋಣ ಬನ್ನಿ. ಬಾಬಿ ಹೇಳಿ, ಏನ್ ನಡೀತು ಅಂತ ಹೇಳಿ. ಹೇಳ್ತೀನಿ ಡ್ಯಾಡಿ, ನಡೆದಿದ್ದು ನಡೆದ ಹಾಗೇನೆ ಹೇಳ್ತೀನಿ. FM ಸ್ಟೇಷನ್ನಲ್ಲಿ ಹಾಡು ಹೇಳೋ ಆ ಕೃಷ್ಣ ತುಳಸಿ, ಅನಂತ ಶಯನ ಅಂಕಲ್ ಅಷ್ಟು ಹೊಗಳೋ ಅಂತ ಆ ಕೃಷ್ಣ ತುಳಸಿ, ಗುಪ್ತಾ ಅಂಕಲ್ ಆಲ್ಬಮ್ ಮಾಡಬೇಕು ಅಂತಿರೋ ಆ ಕೃಷ್ಣ ತುಳಸಿ ಯಾರೋ ಅಲ್ಲ ಡ್ಯಾಡಿ. ಅದು ಅದು ನಮ್ ಶ್ಯಾಮನೇ ಡ್ಯಾಡಿ. ಏನು? ಕೃಷ್ಣ ತುಳಸಿ ನಮ್ಮ ಶ್ಯಾಮನ? ಹೌದು ಡ್ಯಾಡಿ, ನಮ್ ಶ್ಯಾಮನೇ ಆ ಕೃಷ್ಣ ತುಳಸಿ. ಗೌರಮ್ಮನ್ ಸಾಲ ತನ್ನ ದುಡ್ಡಿಂದಾನೇ ತೀರಿಸ್ಬೇಕು ಅಂತ ಶ್ಯಾಮ ಅಂದ್ಕೊಂಡ್ಲು ಅಲ್ವಾ. ಅದಕ್ಕೆ ಬ್ಲೂ FM ಅಲ್ಲಿ ಕೃಷ್ಣ ತುಳಸಿಯಾಗಿ ಕೆಲಸ ಮಾಡ್ತಿದ್ದಾಳೆ. ಅದಕ್ಕೆ ಶ್ಯಾಮ RJ ಆಗಿ ಕೃಷ್ಣ ತುಳಸಿಯಾಗಿ FM ಅಲ್ಲಿ ವರ್ಕ್ ಮಾಡ್ತಿದ್ದಾಳೆ ಡ್ಯಾಡಿ. ಮೊದಲನೇ ತಿಂಗಳು ಸಂಬಳ ತಗೊಂಡು ಗೌರಮ್ಮಂಗೆ ಕೊಡಬೇಕು ಅಂದ್ಕೊಂಡ್ರೆ ಅಷ್ಟರಲ್ಲಿ ಹೀಗಾಯ್ತು. ಕಲಾವಿದರು ನನ್ನ ಜೀವನಕ್ಕೆ ಬಂದ್ರೆ ನನಗೆ ತೊಂದರೆ ಇದೆ ಅಂತ ಭಯ ಪಡ್ತಿರೋ ಮಮ್ಮಿಗೆ FM ಅಲ್ಲಿ ಹಾಡು ಹೇಳೋ ಕೃಷ್ಣ ತುಳಸಿ ನಮ್ ಶ್ಯಾಮ ಅಂತ, ಆ ದುಡ್ಡು FM ಇಂದ ಶ್ಯಾಮಗೆ ಸಂಬಳ ಸಿಕ್ಕಿದ್ದು ಅಂತ ನನಗೆ ಹೇಳಕ್ಕಾಗ್ಲಿಲ್ಲ ಡ್ಯಾಡಿ. ಅದಕ್ಕೆ ನಮ್ಮ ಫ್ಯಾಕ್ಟ್ರಿಲಿ ವರ್ಕ್ ಮಾಡಿದ್ದಕ್ಕೆ ನೀವು ಸಂಬಳ ಅಂತ ದುಡ್ಡು ಕೊಟ್ರಿ ಅಂತ ಸುಳ್ಳು ಹೇಳಿದೆ ಡ್ಯಾಡಿ. ನಿಜವಾಗ್ಲೂ ಅವಳು FM ಅಲ್ಲಿ ಜಾಬ್ ಸೇರಿದಾಗ್ಲೇ ನೀವೀಗ ಹೇಳಬೇಕು ಅಂತ ಶ್ಯಾಮ ಅಂದ್ಲು. ಆದ್ರೆ ನಾನೇ ಬೇಡ ಅಂದೆ ಡ್ಯಾಡಿ. ತಾತ ಬಂದ ಮೇಲೆ ಅಪಾಯದ ಬಗ್ಗೆ ಮಮ್ಮಿಗಿರೋ ಭಯನ ಪೂರ್ತಿ ಹೋಗಿಸಿದ್ಮೇಲೆ ಆ ಕೃಷ್ಣ ತುಳಸಿನೇ ನಮ್ ಶ್ಯಾಮ ಅನ್ನೋ ವಿಷಯ ಎಷ್ಟು ಸಲ ಹೇಳಿದ್ದೀನಿ ಅವಳನ್ನ ಬಿಟ್ಬಿಡು ಅಂತ, ಆದ್ರೂ ತೊಂದರೆ ಕೊಡೋದನ್ನ ನಿಲ್ಸಿಲ್ಲ ಅಲ್ಲ ನೀನು. ಏನು ಮೋಡಿ ಮಾಡಿ ಇವಳನ್ನ ಕರ್ಕೊಂಡು ಹೋಗ್ತಿದ್ಯಾ? ನಿನ್ನೆ ಕೇಳ್ತಾ ಇರೋದು ಹೇಳು. ಅಕ್ಕ, ಅವ್ರದ್ದೇನು ತಪ್ಪಿಲ್ಲ ಅಕ್ಕ, ಪಾಪ ಅವರು. ಓ, ತಿರುಗಿ ಮಾತಾಡೋಷ್ಟು ತಲೆ ಕೆಡ್ಸಿದಾನೆ ಅವನು. ನೋಡು, ಅವಳು ಒಳ್ಳೆ ಹುಡುಗಿ, ಅಮಾಯಕಿ. ನೀನು ಗೊತ್ತು ಗುರಿ ಇಲ್ದೇ ಇರೋನು. ಒಂದು ಹುಡುಗಿ ಜೀವನ ಹಾಳು ಮಾಡ್ಬೇಕು ಅಂತಾನೆ ನಿನ್ನಂತ ಪೋಲಿ ಹುಡುಗರು ಕಾಯ್ತಾ ಇರ್ತಾರೆ.
ಇಂಥ ಮುಗ್ಧ ಹುಡುಗಿ ತಲೆ ಕೆಡಿಸ್ಬೇಡ, ಸುಮ್ಮನೆ ಇಲ್ಲಿಂದ ಹೊರಟೋಗು. ನನ್ನ ಮಾತು ಕೇಳಿ, ನೀವ್ ಯಾಕೆ ನನ್ನ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಸುಮ್ಮನೆ ಇಲ್ಲಿಂದ ಹೋಗು, ಹೋಗು ಅಂದೆ. ಮಯೂರಿ, ನಿನಗಾದ್ರೂ ಬುದ್ಧಿ ಬೇಡವಾ? ಎಷ್ಟು ಸಲ ಹೇಳಿದ್ದೀನಿ ಅವನ ಜೊತೆ ಮಾತಾಡ್ಬೇಡ ಅಂತ. ಅಲ್ಲ, ನಿಮ್ಮಪ್ಪ ಎಂತ ದೊಡ್ಡ ಪಂಡಿತರು, ಎಷ್ಟು ಸಂಸ್ಕಾರ ಹೇಳ್ಕೊಟ್ಟಿದ್ದಾರೆ ನಿನ್ಗೆ. ಅದನ್ನೆಲ್ಲ ಮರ್ತು ಅಂಥವನ ಜೊತೆ ಕೈ ಹಿಡ್ಕೊಂಡು ಬರ್ತಿದ್ಯಲ್ಲ, ನಿನ್ಗೇನು ಅನ್ಸೋದಿಲ್ವಾ? ಅವನು ನೋಡಿದ್ರೆ ಅಸಹ್ಯ ಪಟ್ಕೊತಿದ್ ನೀನು ಇವತ್ ಯಾಕೆ ಹೀಗೆ ಮಾಡ್ತಿದ್ಯಾ? ಅಕ್ಕ, ಇವತ್ ಬರ್ಬೇಕಾದ್ರೆ ನನ್ ಮೇಲೆ ಒಂದ್ ಮರ ಬೀಳ್ತಾ ಇತ್ತು. ಅದನ್ನ ಅವ್ರು ತಡೆಯುವಾಗ ಅವ್ರಿಗೆ ಏಟಾಯ್ತು. ಅವ್ರಿಗೆ ನಡಿಯಕ್ ಕೂಡ ಆಗ್ತಿರ್ಲಿಲ್ಲ. ಅದಕ್ಕೆ ನಾನು ಅವ್ರಿಗೆ ಸಹಾಯ ಮಾಡಿ ಕರ್ಕೊಂಡ್ ಬರ್ತಾ ಇದ್ದೆ ಅಷ್ಟೇ ಅಕ್ಕ. ಒಂದ್ ಹುಡುಗಿ ಮನ್ಸಲ್ಲಿ ಜಾಗ ಸಿಗ್ಬೇಕು ಅಂದ್ರೆ ಇಂಥ ಹುಡುಗರು ಎಂಥ ನಾಟಕ ಬೇಕಾದ್ರೂ ಮಾಡ್ತಾರೆ. ಅದಕ್ಕೆ ಬಲಿ ಆದ್ರೆ ಮತ್ತೆ ಜೀವನದಲ್ಲಿ ನೆಮ್ಮದಿ ಉಳಿಯಲ್ಲ. ಒಂದ್ಸತಿ ನಿನ್ ತಂದೆ ಬಗ್ಗೆ ಯೋಚನೆ ಮಾಡು. ಇದು ಕನಸೋ ನನಸೋ ಅಂತ ಕನ್ಫ್ಯೂಸ್ ಆಗ್ತಿದ್ಯಾ ಅರುಂಧತಿ? ಚೆನ್ನಾಗಿ ನೋಡ್ಕೋ. ನಿನ್ನೆ ರಾತ್ರಿ ಶಾಂತವಾಗಿ ನಿದ್ದೆ ಮಾಡಿ ಬೆಳಿಗ್ಗೆ ಆರಾಮವಾಗಿ ಎದ್ದು ನಿನ್ನ ಮನೆಗೆ ಬಂದು ರಾಜಾರೋಷವಾಗಿ ಕೂತಿರೋ ನಾನೇ ಅರಸನ ಕೋಟೆ ಅಖಿಲಾಂಡೇಶ್ವರಿ. ನನ್ ಮನೆಗೆ ಯಾಕೆ ಬಂದಿದ್ಯಾ? ನಿನ್ನ ಕಥೆನ ಮುಗಿಸೋಣ ಅಂತ. ನೋಡೋಣ, ನಿನ್ನ ಆಯುಷು ಗಟ್ಟಿ ಇದ್ರೆ ಬದುಕೋತೀಯ, ಇಲ್ಲ ಅಂದ್ರೆ ಸಾಯ್ತಿ. ಅಖಿಲಾಂಡೇಶ್ವರಿ, ವಸು ಯಾವ ಸೀರೆ ಉಟ್ಕೊಂಡ್ರು ಚೆನ್ನಾಗಿರುತ್ತೆ ರೀ. ಈ ಸೀರೆಯಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸ್ತದಳ.
ಮನೆಯಲ್ಲಿನ 3 ಜನ ಸೊಸೆಯರು ತುಂಬಾ ಒಳ್ಳೆಯವರು. ಅದರಲ್ಲೂ ವಸು ಇನ್ನೂ ಒಳ್ಳೆಯವಳು. ಹೊಸವ್ರೆ, ಹೊಸವ್ರೆ, ಏನಾಯ್ತು ರೀ? ಯಾಕೆ ಕಣ್ಣೀರಾಗ್ತಾ ಇದ್ದೀರಾ? ಅತ್ತೆ ನನ್ನ ಚೆನ್ನಾಗಿ ನೋಡ್ಕೋತಿದಾರಲ್ವಾ, ಸಂತೋಷಕ್ಕೆ ಬರ್ತಿರೋ ಆನಂದ ಬಾಷ್ಪ ಇದು. ಅಮ್ಮನ್ ಥರ ನೋಡ್ಕೋತಿರೋ ಅತ್ತೆ ಸಿಕ್ಕಿರೋದಕ್ಕೆ ಮನಸ್ಸು ಸಂತೋಷದಿಂದ ತುಂಬ ಹೋಗಿ ಆನಂದ ಬಾಷ್ಪ ಸುರಿತಿದೆ. ನಾನ್ ಎಷ್ಟು ಅದೃಷ್ಟವಂತೆ ಅಂತ ಸಂತೋಷ ಆಗ್ತಿದೆ. ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶೇಷ ಕಾರ್ಯಕ್ರಮ ಪುಟ್ಟಕ್ಕನ ಮಕ್ಕಳು ಮತ್ತು ವರಮಹಾಲಕ್ಷ್ಮಿ ವ್ರತ. ಏಯ್ ಕಲಹರಟೆ, ಕೆಲ್ಸ ಮಾಡೋಂದ್ರೆ ಟೈಮ್ ಪಾಸ್ ಮಾಡ್ತಿದ್ಯಾ? ಅಕ್ಕ, ನಾನ್ ಬ್ಲಾಗ್ ಮಾಡ್ತಾ ಇದ್ದೀನಿ. ನೀನ್ ಹೀಗ್ ನನ್ನ ಬೈದ್ರೆ ನನ್ ಫ್ಯಾನ್ಸ್ ನಿನ್ನ ಬೈಕೋತಾರ ಅಷ್ಟೇ. ಫ್ಯಾನ್ಸ್ ಅಂತೆ, ನೀನ್ ಮಾಡೋ ವಿಡಿಯೋನ ನಾವು 3 ಜನ ಬಿಟ್ರೆ ಬೇರೆ ಯಾರು ನೋಡಲ್ಲ. ನಾನ್ ನಿಮ್ನೆ ಅಕ್ಕ ನನ್ ಫ್ಯಾನ್ಸ್ ಅಂತ ಹೇಳಿದ್ದು. ಯಾಕವ್ವ, ನೀನ್ ನನ್ ಫ್ಯಾನ್ ಅಲ್ವಾ? ಹ್ಞೂ ಕಣವ, ಫ್ಯಾನು, ಮಿಕ್ಸಿ, ಗ್ರೈಂಡ್ರು ಎಲ್ಲನೂ. ವೀಕ್ಷಕರೇ, ಇವಾಗ ನಾನ್ ನಿಮ್ಮೆಲ್ರಿಗೂ ರವೆ ಉಂಡೆ ಮಾಡೋದನ್ನ ತೋರಿಸ್ತೀನಿ. ಇದು ನಮ್ಮವ್ವ, ಇದು ಶಾಂತಕ್ಕ, ಇದು ನಮ್ಮಕ್ಕ. ಮಾತ್ನಲ್ಲೇ ಮೋಡಿ ಮಾಡ್ಬಿಟ್ಟು ನೈವೇದ್ಯಕ್ಕೆ ಕೈ ಹಾಕ್ತಿದ್ಯಾ? ಹೋಗತ್ತ ಅವ್ವ, ಅದ್ ಬೆಳಗ್ಗೆಯಿಂದ ಎಷ್ಟೆಲ್ಲ ಹೋಗತ್ಲಾಗೆ ಅಂತಿದ್ಯೋ ಲೆಕ್ಕನೇ ಇಲ್ಲ. ಈ ಹಬ್ಬ ಗಿಬ್ಬ ಎಲ್ಲ ನಮ್ ಜನರೇಷನ್ ಅವ್ರಿಗೆ ಸೂಟ್ ಆಗಲ್ಲ, ಬೋರ್ ಆಗುತ್ತಪ್ಪ. ನೋಡ್ದ ಸ್ನೇಹ, ನಾವೇನೋ ಹುಟ್ಟಿ 100 ವರ್ಷ ಆಯ್ತೇನೋ ಅನ್ನಂಗ್ ಮಾತಾಡ್ತಾಳೆ. ಅಕ್ಕ, ಇವಳ ಜನರೇಷನ್ಗೆ ಬರೀ ಹಬ್ಬ ಅಲ್ಲ, ಎಲ್ಲಾನು ಗೋರೆ. ಯಾವಾಗ್ಲೂ ಕೈಯಲ್ಲಿ ಫೋನ್ ಇಟ್ಕೊಂಡು ಕ್ಷಣಕ್ಕೊಂದ್ ಭಾವನೆ ಬದಲಾಗ್ತಿದ್ರೆ ಇನ್ನೇನಾಗತ್ತೆ? ಸರಿಯಾಗಿ ಹೇಳ್ದೆ ಕಣವ. ನಮ್ ಪೂರ್ವಿಕರು ಒಂದು ಕೆಲಸನ ಕೈಯಲ್ಲಿ ತಗೊಂಡ್ಬಿಟ್ರೆ ಶ್ರದ್ಧೆಯಿಂದ ಸಂಜೆ ಆಗೋವರೆಗೂ ಬಿಡ್ತಿರ್ಲಿಲ್ಲ. ಹಬ್ಬ ಅಂದ್ರು ಅಟೆಯ 4 ಜನ ಸೇರ್ಕೊಂಡು 4 ಮಾತು ಹಂಚ್ಕೊಳ್ಳೋದೇ ಒಂದ್ ದೊಡ್ಡ ಸಂಭ್ರಮ. ಆಗ ಈಗೇನು ಎಲ್ಲ ಫೋನ್ಗಳ ಮೇಲೆ ಮಾತಾಡ್ಕೊಂಡ್ಬಿಡ್ತಾರೆ. ನೇರವಾಗಿ ಹೋಗಿ ಭೇಟಿ ಮಾಡಿ ಮಾತಾಡ್ಸ್ಕೊಂಬರೋ ಉತ್ಸಾಹನೇ ಯಾರಿಗೂ ಇಲ್ಲ. ಹಬ್ಬ ಹರಿದಿನ, ಮದುವೆ, ಜಾತ್ರೆ ಯಾವುದೇ ಇರ್ಲಿ ಅಸಡ್ಡೆ ಈಗಿನ ಕಾಲದ ಮಕ್ಕಳಿಗೆ. ಹಾಗೇನಿಲ್ಲ, ಸುಮ್ನಿರವ ನೀನು. ನಮಗೂ ಹಬ್ಬ ಅಂದ್ರೆ ಇಷ್ಟಾನೆ. ಆದ್ರೆ ಈ ಎಣ್ಣೆ ಸ್ನಾನ, ಮಡಿ, ಅದನ್ನ ಮುಟ್ಬೇಡ ಇದನ್ನ ಮುಟ್ಬೇಡ, ಪೂಜೆ ಆಗೋರ್ಗು ಏನು ತಿನ್ಬಾರ್ದು ಅಂತೆಲ್ಲ ರೂಲ್ಸ್ ಹಾಕಿದ್ರೇನೆ ಇಷ್ಟ ಆಗಲ್ಲ. ಅದನ್ನ ರೂಲ್ಸ್ ಅನ್ಕೊಂಡ್ರೆ ಹಂಗೆ ಅನ್ಸೋದು. ಅದು ರೂಲ್ಸ್ ಅಲ್ಲ, ಪದ್ಧತಿ. ಅವ್ವ, ಸಂಜೆ ಪೂಜೆಗೆ ಎಲ್ರು ಅರ್ಶಿನ ಕುಂಕುಮ ಕರಿಬೇಕಲ್ವಾ? ನಮ್ಮೂರು ಹೋಗಿ ಬರ್ತೀವಿ, ಸರಿನಾ? ರಾಜವನ್ ಪೂಜೆ ಕರೆದ್ರೆ
ಹಾಕಿರೋ ಕೈ ಹಸಿ ಕಮ್ಮಿ ಆಯ್ತದೇನೋ. ಅವ್ವ, ನಾನು ನನ್ನ ಫ್ರೆಂಡ್ಸ್ನ ಕರೀಲಾ? ಅವ್ವ, ನನ್ನ ಫ್ರೆಂಡ್ಸ್ನು ಕರೀಲಾ ಅಂತ ಕೇಳ್ದೆ. ಆಯ್ತು. ಸಹನಾ ಅಕ್ಕ, ನೀನ್ ಯಾರನ್ನಾದ್ರೂ ಸ್ಪೆಷಲ್ ಆಗಿ ಕರೆಯೋದಿದ್ಯಾ? ನನ್ನ ಚಿನ್ನ ಎಷ್ಟು ಮುದ್ದಾಗಿ ನಿದ್ದೆ ಮಾಡ್ತಾ ಇದ್ದಾಳೆ, ನೋಡ್ತಾ ಇದ್ರೆ ಚುಟು ಚುಟು ಅಂತೈತಿ ನನಗ ಚುಮು ಚುಮು ಆತೈತಿ. ದರಿದ್ರ ಸೊಳ್ಳೆ, ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಬಿಡಲ್ಲ. ಏನೋ ಮಾಡ್ತಿದ್ಯಾ? ದಿವ್ಯಾ, ಅದು 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 ಏನು ಅದು ಈ ಕಿತ್ತೋಗಿರೋ ಕಂಡೀಷನ್ ಅಲ್ಲಿ ನಿಂಗೆ ರೊಮ್ಯಾನ್ಸ್ ಬೇಕಾ? ಈ ಸಲ ಸೊಳ್ಳೆನ್ ಸಾಯಿಸ್ತೆ. ನೆಕ್ಸ್ಟ್ ಟೈಮ್ ನೀನ್ ನನ್ನ ಹತ್ರ ಬಂದ್ರೆ ಸೊಳ್ಳೆ ತರ ನಿನ್ನನ್ನು ಸಾಯಿಸ್ಬಿಡ್ತೀನಿ. ಇಲ್ಲಿರೋ ನಾಲ್ಕು ಸೊಳ್ಳೆಗೆ ಹೀಗೆ ಆಡ್ತಿದ್ಯಾ? ಇನ್ನು ನಮ್ಮೂರಲ್ಲಿ ಸೊಳ್ಳೆ ಸಾಮ್ರಾಜ್ಯನೇ ಇದೆ. ಅಲ್ಲಿ ನಿನ್ ಗತಿ ಹೇಗೋ? ಏನೋ ಹಂಗ್ ನೋಡ್ತಿದ್ಯಾ? ಸುಮ್ನೆ ಹೋಗ್ತಾ ಇರೋ. ರಾತ್ರಿ ಬೇರೆ, ಚಳಿ ಬೇರೆ. ನಿನಗ್ ಚಳಿ ಆಗ್ಬಾರ್ದು ಅಂತ, ನನಗ್ ಚಳಿ ಆಗ್ಬಾರ್ದು ಅಂತ ಹತ್ರ ಬಂದು ಬೆಚ್ಚಕ್ ಕೂರೋಣ ಅನ್ಕೊಂಡೆ. ಆ ದೇವ್ರಣಿಗೂ ನನ್ಗೋಸ್ಕರ ಅಲ್ಲ ದಿವ್ಯಾ, ನಿನ್ಗೋಸ್ಕರ, ನೀನ್ ಬೆಚ್ಚಗಿರ್ಲಿ ಅಂತ. ನಿನ್ನ ಬುದ್ಧಿ ನನಗ್ ಗೊತ್ತಿಲ್ವಾ? ಚಾನ್ಸ್ ಸಿಕ್ಕಿದ್ರೆ ಸಾಕು, ಮರ್ಯಾದೆಯಿಂದ ಇಲ್ಲಿಂದ ಹೋದ್ರೆ ಸರಿ. ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಬಿಡಲ್ಲ. ತತ್ತರಿಕೆ ನಮ್ ಕತೆ ಇಷ್ಟ ಗುರು. ಮುಟ್ಟಂಗಿಲ್ಲ, ತಟ್ಟಂಗಿಲ್ಲ. ಮಾಡ್ಸೋಣ. ಅದಕ್ಕಿಂತ ಪುಣ್ಯ ಇದೆಯಾ? ಮಾಮ್, ಬಾಕ್ಸ್ ಓಪನ್ ಮಾಡಿ. ನೀವು ತುಂಬಾ ಸರ್ಪ್ರೈಸ್ ಆಗ್ತೀರಾ. ಹಾಗೆ ಯಾಕೆ ನೋಡ್ತಿದ್ದೀರಾ ಸರ್? ಶಾಕಿ ಕುಡಿತಾ? ಹೇಳ್ತಾನೆ ಇರ್ತೀವಲ್ಲ ವಿಶಾಲ್ ಸರ್ ಬಂಗಾರ ಅಂತ. ಇದೆ ನೈನಮ್ಮದು ಮನ್ಸು ಮಾಣಿಕ್ಯ ಅನ್ಲಿಲ್ವಾ? ಇದು ಕೂಡ ಹಾಗೇನೆ ಮೇಡಮ್. ಅಣ್ಣನ ಮನ್ಸು ವಜ್ರ ಅಂದ್ರೆ ನಂಬ್ಲಿಲ್ಲ. ಇದ್ರಲ್ಲಿ ಎಷ್ಟು ವಜ್ರ ಇದೆ ನೋಡಿ. ಮ್ಯಾನೇಜರ್ ಸರ್, ಮೇಡಮ್, ನಮ್ಮ ಅತ್ತೆಗೆ, ಭಾವನ್ಗೆ, ಅವ್ರ ಜೊತೆಗೆ ಬಂದಿರೋ ಬಾಲಕ್ಕೆ ಕುಡಿಯಕ್ ಸ್ವಲ್ಪ ನೀರ್ ಕೊಡ್ತೀರಾ? ಗಂಟ್ಲು ಒಣಗಿರುತ್ತೆ. ಶೂರ್ ಮೇಡಮ್. ನೋ ಥ್ಯಾಂಕ್ಸ್. ನನಗ್ ಬೇಕು. ಇದೆಲ್ಲ ಒರಿಜಿನಲ್? ಪ್ಯೂರ್.
ನೈನಿ ಮನ್ಸಿನ ಹಾಗೆ ಸ್ವಚ್ಛವಾಗಿದೆ ಸಿತಾರ. ಆದ್ರೆ ಆಗ ಹಾಲ್ ಮಾರ್ಕ್ ಹಾಕಿದ್ರೋ ಇಲ್ವೋ ಗೊತ್ತಿಲ್ಲ ಸಖಿ. ಬದ್ರಿನಾಥ್ ತಾತ ಮಾಡಿಸಿದ್ದು ಒಡವೆ ಅಲ್ವಾ? ಬದ್ರಿನಾಥ್ ಅವ್ರು ಮಾಡ್ಸಿರೋದಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.